ನಮಸ್ಕಾರ ಎಲ್ರಿಗೂ. ಒಂದೆರಡು ದಿನದಿಂದ ಯೂಟ್ಯೂಬಲ್ಲಿ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಿದೆ. ಅದು ಯಾವ್ದು ರಿಲೇಟೆಡ್ ಅಂದರೆ ಧರ್ಮಸ್ಥಳದಲ್ಲಿ 2012ರಲ್ಲಿ ನಡೆದ ಸೌಜನ್ಯ ಕೊಲೆ ಕೇಸಿನ ಬಗ್ಗೆ. ಸಮೀರ್ MD ಅಂತ ಒಬ್ಬ ಯೂಟ್ಯೂಬರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. 39 ಮಿನಿಟ್ಸ್ ಇದೆ. ಆದರೆ ಎಂಡ್ ಟು ಎಂಡ್ ಕೇಸ್ ಬಗ್ಗೆನೂ ಒಂದೇ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬೇಕಿದ್ರೆ ಆ ವಿಡಿಯೋ ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ನೀವು ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ನಾನು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, 2012ರಲ್ಲಿ ನಡೆದ ಸೌಜನ್ಯ ಕೊಲೆ ಕೇಸಲ್ಲಿ ಪೊಲೀಸ್ ಅವ್ರದ್ದು ಎಷ್ಟು ತಪ್ಪಿತ್ತೋ ಅಷ್ಟೇ ತಪ್ಪು ನಿಮ್ಮಂಥ ಜನಗಳದ್ದು ತಪ್ಪಿದೆ. ಯಾಕಂತ ಹೇಳಿದ್ರೆ ಪೊಲೀಸರು ಆ ಕೇಸ್ನ ಒತ್ತಡಕ್ಕೆ ಒಳಗಾಗಿ ಅವ್ರು ಏನ್ ಮಾಡಿದ್ರು, ನಿಜವಾದ ಆರೋಪಿಗಳನ್ನ ಹಿಡಿಯೋ ಬದಲು ಯಾವುದೋ ಪಾಪ ಅಮಾಯಕನ ಹಿಡ್ಕೊಬಂದು ಅವನಿಗೆ ತುಂಬಾ ಟಾರ್ಚರ್ ಕೊಟ್ಟು ಅವನ್ನ ಒಪ್ಕೊಳ್ಳೋ ಹಾಗೆ ಮಾಡಿ ಅವನ್ನ 7-8 ವರ್ಷ ಜೈಲಲ್ಲಿ ಇರೋ ಹಾಗೆ ಮಾಡಿದ್ರು. ಆ ಕೇಸ್ನ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಟ್ ಮಾಡದೆ ಒತ್ತಡಕ್ಕೆ ಒಳಗಾಗಿ ಆ ಕೇಸ್ನ ದಿಕ್ ತಪ್ಸೋ ಅಂತ ಕೆಲಸ ಮಾಡಿದ್ರು. ಅದು ತುಂಬಾ ತಪ್ಪು. ಅದೇ ರೀತಿ ನಮ್ಮ ಜನಗಳಿಂದನೂ ತಪ್ಪಾಗಿದೆ. ಏನಂತ ಹೇಳಿದ್ರೆ, ನಾವು ಒಬ್ಬ ಮನುಷ್ಯನ ದೇವ್ರಿಗೆ ಕೊಡೋ ಅಂತ ಗೌರವ ಕೊಟ್ಟು ಅವ್ರನ್ನ ಅಷ್ಟು ಎತ್ತರದಲ್ಲಿ ತಗೊಂಡು ನಿಲ್ಲಿಸಿದಾಗ, ಅಷ್ಟೆಲ್ಲ ಪವರ್ ಕೊಟ್ಟಾಗ ಅವ್ರಿಗೆ ಕಲಿಯುಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರೆ ಜಾಸ್ತಿ ಹೊರತು ಅದನ್ನ ಸದುಪಯೋಗ ಮಾಡ್ಕೊಳ್ಳೋರು ತುಂಬಾ ಕಡಿಮೆ. ಈ ಕೇಸಲ್ಲೂ ಹಾಗೆ ಆಗಿರೋದು. ಪೊಲೀಸ್ ಅವರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿಲ್ಲ ಅಂತ ಹೇಳ್ತೀವಿ. ಅವರೆಲ್ಲರೂ ನಿಜವಾದ ಆರೋಪಿಗಳನ್ನ ಅರೆಸ್ಟ್ ಮಾಡಕ್ ಹೋಗಿದ್ರೆ ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳ ಗತಿ ಏನಾಗ್ಬೇಕಿತ್ತು? ಅವ್ರ ಮನೇಲಿರೋ ಹೆಣ್ಮಕ್ಳನ್ನು ಹೊತ್ಕೊಂಡು ಹೋಗಿ ಏನ್ ಬೇಕಾದ್ರೂ ಮಾಡುವಂತ ಕೆಟ್ಟ ಸಮಾಜದಲ್ಲಿ ನಾವೆಲ್ಲ ಇದ್ದೀವಿ. ನಾನು ಎಲ್ರಿಗೂ ಹೇಳೋದಷ್ಟೇ, ದೇವಸ್ಥಾನಗಳಿಗೆ ಹೋಗಿ ದೇವ್ರನ್ನ ನಂಬಿ, ಅದು ಬಿಟ್ಟು ಯಾರೋ ಒಬ್ರು ಮನುಷ್ಯರು ದೇವಸ್ಥಾನ ನೋಡ್ಕೋತಿದ್ದಾರೆ ಅವ್ರನ್ನ ಹೋಗಿ ದೇವ್ರು ಅಂತ ಹೇಳಿ ದೇವ್ರ ಸ್ಥಾನದಲ್ಲಿ ಕೂರ್ಸಿದ್ರೆ ಈಗಿನ ಕಾಲದಲ್ಲಿ ಅದನ್ನ ದುರುಪಯೋಗ ಮಾಡ್ಕೊಳ್ಳೋರೆ ಜಾಸ್ತಿ.